ವೆಲ್ಕಮ್ ಬ್ಯಾಕ್. ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಹಿನ್ನೆಲೆ ಮಂಡ್ಯದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಮಾಡಲು ಆಗಲ್ಲ. ನಮ್ಮಲ್ಲಿ ನೀರಿದ್ದು ಬಿಡ್ಲಿಲ್ಲ ಅಂದ್ರೆ ಆದೇಶ ಮಾಡಿದ್ರೆ ಅರ್ಥ ಇದೆ. ಆದ್ರೆ ನಮ್ಮಲ್ಲೇ ನೀರಿಲ್ಲದೆ ಹೋದ್ರೆ ಹೆಂಗ್ರೆ ನೀರು ಬಿಡೋದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಇಲ್ಲಿಗೆ ಬಂದು ವಾಸ್ತವ ಸ್ಥಿತಿಯನ್ನು ಅರಿತು ಆದೇಶವನ್ನು ಕೊಡ್ಲಿ. ವಾಸ್ತವನೇ ಗೊತ್ತಿಲ್ಲದೆ ನೀರು ಬಿಡಿ ಅಂದ್ರೆ ಹೆಂಗ್ ಬಿಡಕ್ಕಾಗತ್ತೆ? ಅದರ ಬದಲು ದೆಹಲಿಯಲ್ಲಿ ಕುಳಿತು ಆದೇಶವನ್ನು ನೀಡಿದ್ರೆ ಹೇಗೆ ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ ಕಾದು ನೋಡಬೇಕು. ಈ ಸಂಬಂಧ ಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿ ಮಾತನಾಡ್ತೇನೆ, ನಾನಂತೂ ರೈತರ ಜೊತೆಗೆ ಇರ್ತೇನೆ ಅಂತ ಹೇಳಿ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಪೂರ್ಣ ಯಾವುದೇ ಥರದ ಒಪ್ಪಿಗೆ ಇಲ್ಲ. ಇದು ಸರ್ಕಾರ ಏನು ಕಾನೂನು ಹೋರಾಟ ಮಾಡಬೇಕು ಅದರಲ್ಲಿ ಹೆಚ್ಚು ಹೋರಾಟ ಮಾಡಿ ನಮಗೆ ನೀರನ್ನು ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲೇ 2 ಅಡಿ ನೀರು ಬಿಡಿಸೋಕ್ಕೆ ನಾವು ಎಲ್ಲ ಅರ್ಹ ಸಾಹಸ ಮಾಡಿ ಎಲ್ಲ ರೈತ ಸಂಘಟನೆಯಿಂದ ಎಲ್ಲ ಪ್ರತಿಭಟನೆ ಮಾಡಿ ಒಂದು ವಾರಗಟ್ಟಲೆ ಕಾಲ ಇಲ್ಲಿ ಬೆಳೆದು ನಿಂತಿರೋಂಥ ಬೆಳೆಗಳನ್ನ ಉಳಿಸ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ಕಷ್ಟ ಆಯ್ತೈತೆ. ಇದ್ರ ಪ್ರಯುಕ್ತ ಈಗ ಸಾಯಂಕಾಲ ನಾವು ಪಾಂಡುಪುರದಲ್ಲಿ ಪ್ರತಿಭಟನೆಯೂ ಇಟ್ಕೊಂಡಿದ್ದೀವಿ. ಇದಕ್ಕೆ ಸಂಪೂರ್ಣ ವಿರೋಧ ಇದೆ. ಆದರೆ ಯಾವ ಥರ ಇದನ್ನು ಸರ್ಕಾರ ಹ್ಯಾಂಡಲ್ ಮಾಡುತ್ತೆ ಮತ್ತು ಸರ್ಕಾರದವರು ಯಾವ ಥರ ಈ ನೀರನ್ನು ನಾವು ಈ ಲೋಕಲಲ್ಲಿ